ಆನೇಕಲ್ನಲ್ಲಿ SV2 ಸಮಾಜ ಸೇವಾ ಟ್ರಸ್ಟ್ ಉದ್ಘಾಟನೆ. ಹರಿಪ್ರಸಾದ್ ವಿ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಆರೋಗ್ಯ ಶಿಬಿರ. ಆನೇಕಲ್ ಜುಲೈ 20, 2025 ಇಂದು ಆನೇಕಲ್ನಲ್ಲಿ SV2 ಸಮಾಜ ಸೇವಾ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನೆರವೇರಿತು. ಈ ಶುಭ ಸಂದರ್ಭದ ಜೊತೆಗೆ ಟ್ರಸ್ಟ್ನ ಸಂಸ್ಥಾಪಕರಾದ ಶ್ರೀ ಹರಿಪ್ರಸಾದ್ ವಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಮತ್ತು ಅಂಗಾಂಗ ದಾನ ನೋಂದಣಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಿತ್ತಿಗಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯ ಸಾರ್ವಜನಿಕರು ಆಗಮಿಸಿದ್ದರು. ಟ್ರಸ್ಟ್ನ ಉದ್ಘಾಟನೆಯನ್ನು ಹುಳ್ಳಹಳ್ಳಿ ಶ್ರೀನಿವಾಸ್ ಮತ್ತು ಹೊಸಬೆಳಕು ಟ್ರಸ್ಟ್ನ ರಾಮಕೃಷ್ಣ ಅವರು, ಅಶೋಕ್ ಗೌಡ್ರು ನೆರವೇರಿಸಿದರು. ಈ ವೇಳೆ ಸಮಾಜ ಸೇವೆ SV2 ಟ್ರಸ್ಟ್ನ ಬದ್ಧತೆಯನ್ನು ಶ್ಲಾಘಿಸಲಾಯಿತು. ಉಚಿತ ಆರೋಗ್ಯ ತಪಾಸಣೆ ನುರಿತ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿ ತಂಡವು ರಕ್ತದೊಡೆತ, ಮಧುಮೇಹ, ಕಣ್ಣು, ಕಿವಿ, ಸಾಮಾನ್ಯ ಆರೋಗ್ಯ ತಪಾಸಣೆ ಸೇರಿದಂತೆ ವಿವಿಧ ತಪಾಸಣೆಗಳು ಉಚಿತವಾಗಿ ನಡೆಸಿತು. ನೂರಾರು ಜನರು ಈ ಸೇವೆಯ ಪ್ರಯೋಜನ ಪಡೆದರು. ರಕ್ತದಾನ ಶಿಬಿರ ಜೀವ ಉಳಿಸಲು ಮಹಾನ್ ಕಾರ್ಯವಾದ ರಕ್ತದಾನಕ್ಕೆ ಯುವಕರು ಸೇರಿದಂತೆ ಅನೇಕರು ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದರು. ಸಂಗ್ರಹಿಸಿದ ರಕ್ತವನ್ನು ವಿವಿಧ ಆಸ್ಪತ್ರೆಗೆ ಹಸ್ತಾಂತರಿಸಲಾಗುವುದು. ಅಂಗಾಂಗ ದಾನ ನೋಂದಣಿ ಶಿಬಿರ ಅಂಗಾಂಗ ದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿದ ವಿಶೇಷ ಶಿಬಿರವನ್ನು ಆಯೋಜಿಸಲಾಗಿತ್ತು. ಅನೇಕ ದಾನಿಗಳು ಅಂಗಾಂಗ ದಾನಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಮಾನವೀಯತೆಗೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಹರಿಪ್ರಸಾದ್ ವಿ, SV2 ಸಮಾಜ ಸೇವಾ ಟ್ರಸ್ಟ್ ಅನ್ನು ಪ್ರಾರಂಭಿಸುವುದು ಸಮಾಜಕ್ಕೆ ಸೇವೆ ಸಲ್ಲಿಸುವ ನನ್ನ ಬಹುದಿನದ ಕನಸು. ನನ್ನ ಹುಟ್ಟುಹಬ್ಬದಂದು ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಾಧ್ಯವಾಗಿದ್ದು ಸಂತಸ ತಂದಿದೆ. ಆರೋಗ್ಯ ಮತ್ತು ಮಾನವೀಯ ಸೇವೆಗೆ ನಮ್ಮ ಟ್ರಸ್ಟ್ ಯಾವಾಗಲೂ ಬದ್ಧವಾಗಿರುತ್ತದೆ ಎಂದು ತಿಳಿಸಿದರು. ಈ ಬೃಹತ್ ಶಿಬಿರದ ಯಶಸ್ಸಿನ ವಿವಿಧ ಸಂಘ ಸಂಸ್ಥೆಗಳು, ಸ್ವಯಂ ಸೇವಕರು ಮತ್ತು ಆರೋಗ್ಯ ಇಲಾಖೆ ಸಹಕರಿಸಿದವು. SV2 ಸಮಾಜ ಸೇವಾ ಟ್ರಸ್ಟ್ನ ಈ ಮೊದಲನೇ ಕಾರ್ಯಕ್ರಮವೇ ಭಾರಿ ಯಶಸ್ಸು ಕಂಡಿದ್ದು, ಭವಿಷ್ಯದಲ್ಲಿ ಮತ್ತಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲು ಭರವಸೆ ಮೂಡಿಸಿದೆ. ರಕ್ತ ಅಂದ್ರೆ ಕಾರ್ಡಿಯಾಕ್ ಡಿಪಾರ್ಟ್ಮೆಂಟ್ ಯಾರಾದರೂ ಒಬ್ಬರು ಬರಬೇಕಂತೇಳಿ ಈ ಮೂಲಕ ಹರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂತಹ ಉಳ್ವಳ್ಳಿ ಶ್ರೀನಿವಾಸರನ್ನು ಸೇರಿಸಿಕೊಂಡು ಪ್ರತಿಯೊಬ್ಬ ನಾಯಕರಿಗೂ ಸಹ ಸ್ವಾಗತವನ್ನು ಕೊಡ್ತಾ, ಈ ಭಾಗದಲ್ಲಿ ಅಂದರೆ ನಮ್ಮ ಚಂದಾಪುರ ಸುತ್ತಮುತ್ತ ಯಾರಿಗಾದರೂ ಆರೋಗ್ಯ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ನನ್ನೂ ಸೇರಿಸ್ಕೊಂಡು ನಮ್ಮಲ್ಲಿ 14 ಜನ ಡಾಕ್ಟರ್ಸ್ ಇದ್ದಾರೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಯಾರಿಗಾದ್ರೂ ಏನೇ ಸಮಸ್ಯೆ ಬಂದರೂ ಸಹ ನಾವು ಫಸ್ಟ್ ಫೋನ್ ಮಾಡೋದು ಹರೀಶ್ ಅವರು. ನಾರಾಯಣ ಹೃದಯಾಲಯ ಒಂದೇ ಅಲ್ಲ, ಅನೇಕ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಸಿಸ್ಟಮ್ ಇದೆ, ಆ ಸಿಸ್ಟಮ್ನ ಹೇಗೆ ಜನಗಳಿಗೆ ನಾವು ತಲುಪಿಸಬೇಕು ಮತ್ತು ಇನ್ ಸ್ಪೆಸಿಫಿಕ್ ಅತ್ಯಂತ ಬಡವರು ಯಾರಿದ್ದಾರೆ ಮತ್ತು ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅಂಥವ್ರಿಗೆ ಸದಾ ಬೆನ್ನೆಲುಬಾಗಿ ನಿಲ್ತಕ್ಕಂಥವ್ರು ಹರೀಶ್ ಅವರು. ಹರೀಶ್ ಅವ್ರ ಸೇವೆ ಅಂದರೆ ಇದು ಒಂದು ಬರ್ತ್ಡೇ ಆಚರಣೆ ಮತ್ತು ಈ ಜನ ಬಂದಿದ್ದೀವಿ ಇದಲ್ಲ. ಆ್ಯಕ್ಚುಲಿ ಏನಂತಂದರೆ ಅವನ್ನ ಬರ್ತೀವಿ, ವಿಶ್ ಮಾಡ್ತೀವಿ, ಹೋಗ್ತೀವಿ ಅನ್ನೋದಲ್ಲ. ಅವ್ರು ದಿನ ನೂರಾರು ಜನಕ್ಕೆ ಸೇವೆ ಮಾಡ್ತಾರೆ ಅನ್ನೋದು ಅವರು ಅವ್ರಿಗೆ ಇರ್ತಕ್ಕಂತಹ ಸೇವೆ ಮನೋಭಾವನ ತೋರಿಸುತ್ತೆ. ಕಳೆದ ವಾರದಲ್ಲಿ 14ನೇ ತಾರೀಕು ಏನೋ ನಾನು ನಮ್ಮ BJP ಕಚೇರಿಯಲ್ಲಿ ನಮ್ಮ ದೇಶ್ಮುಖ್ ಅಂತ ಹೇಳಿ, ವಿಜಯಲಕ್ಷ್ಮಿ ದೇಶ್ಮುಖ್ ಅಂತ ಹೇಳಿ, ಅವರು ಫೇಮಸ್ ಆನ್ಕಾಲಜಿಸ್ಟು, ಅವರು ಬಂದಿದ್ರು ಮತ್ತು ನಾವೆಲ್ಲ ಒಂದಷ್ಟು ಜನ ಇದ್ವಿ. ಹಾಗೆ ಒಂದು ಉದ್ಘಾಟನೆ ಸಮಾರಂಭ ಆಯಿತು, ಅವ್ರಿಗೊಂದು ಸನ್ಮಾನ ಆಯಿತು. ನಮ್ಮ ರವಿಕುಮಾರ್ ಅವರು ನಮ್ಮ BJP MLC ಇದ್ದಾರೆ ಮತ್ತು ಸಚೇತಕರಿದ್ದಾರೆ. ಅವರು ಹೇಳ್ತಾ, ಇವ್ರ ಮನೇಲಿರ್ತಕ್ಕಂಥ 5 ಜನ ಹೆಣ್ಮಕ್ಳು ಎಲ್ಲರೂ ಸಹ ಪೋಸ್ಟ್ ಗ್ರಾಜುಯೇಷನ್ನು ಮತ್ತು ಟ್ರಿಪಲ್ ಗ್ರಾಜುಯೇಷನ್ ಮಾಡಿದ್ದಾರೆ ಅಂತ ಹೇಳೋರು. ಅದಕ್ಕೆ ವಿಜಯಲಕ್ಷ್ಮಿ ಅವರು ಹೇಳಿದ್ರು, ಇದೆಲ್ಲ ನಮ್ಮ ತಂದೆ ಮಾಡಿದ ಪುಣ್ಯ. ಯಾಕೆ ಅಂದರೆ ನಮ್ಮ ತಂದೆ ಸದಾ ಸಮಾಜ ಸೇವೆಯಲ್ಲಿದ್ದರು. ಅದರಿಂದಾಗಿ ನಾವು 5 ಜನ ಹೆಣ್ಮಕ್ಳು ಬರೀ ಗ್ರಾಜುಯೇಷನ್ ಮಾಡಲಿಲ್ಲ, ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಟ್ರಿಪಲ್ ಗ್ರಾಜುಯೇಷನ್ ಮಾಡಿದ್ದೀವಿ. ಆಕೆಯ ಮಾತುಗಳನ್ನ ಕೇಳಿ ನನಗೇನು ಅನಿಸ್ತು ಅಂದರೆ, ಈ ಥರ ಅನೇಕ ಜನ ಸಮಾಜದಲ್ಲಿದ್ದಾರೆ. ಅಂದರೆ ಹರೀಶ್ ಅವರು ಅವರ ತಂದೆ ಯಾವ ರೀತಿ ಸಮಾಜ ಸೇವೆ ಮಾಡಿದ್ರು ಆ ರೀತಿ ಮಾಡಿಕೊಂಡೇ ಬರ್ತಿದ್ದಾರೆ. ಹಾಗೆ ನಮ್ಮ ಉಳ್ವಳ್ಳಿ ಶ್ರೀನಿವಾಸ್ ಅವರು ಇದ್ದಾರೆ, ನಮ್ಮ ಇನ್ನೂ ಅನೇಕ ಜನ ನಾಯಕರಿದ್ದಾರೆ. ಅದು ಪರ್ಸನಲಿ ಗೊತ್ತಿರೋದ್ರಿಂದ ನಾನು ಇವರಿಬ್ಬರ ಬಗ್ಗೆ ಹೇಳ್ತಾ ಇದ್ದೀನಿ, ಬೇರೆಯವ್ರ ಬಗ್ಗೆ ಪರ್ಸನಲಿ ಗೊತ್ತಿಲ್ಲ, ಆದ್ದರಿಂದ ಹೆಸರುಗಳು ತಗೊಳ್ತಾ ಇಲ್ಲ ಅಷ್ಟೇ. ಅಂದರೆ ಸಮಾಜಕ್ಕೆ ನಾವು ಕೊಟ್ಟರೆ ಖಂಡಿತವಾಗ್ಲೂ ಅದು ನಮಗೆ 4 ಪಟ್ಟು ನಮಗೆ ಬರುತ್ತೆ ವಾಪಸ್. ನಾವು ಅದಕ್ಕೆ ಕೊಟ್ಟಿಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳಿ
ಯಾವುದೋ ಕಾಲದಲ್ಲೇ ಹಿರಿಯರು ಗಾದೆ ಮಾಡಿಟ್ಟಿದ್ದಾರೆ. ಅಂದರೆ ಯಾವುದೇ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಇದರ ಸಂದೇಶ. ಇಲ್ಲಿ ಅನೇಕ ಜನ ಸಣ್ಣ ಸಣ್ಣ ಮಕ್ಕಳಿದ್ದೀರಾ, ಎಷ್ಟು ಜನ ಕೇಳಿಸ್ಕೊಂತಿದ್ದೀರೋ ಇಲ್ಲೋ ಗೊತ್ತಿಲ್ಲ ನನಗೆ. ಅದರಿಂದಾಗಿ ನಮ್ಮ ಜೀವನದಲ್ಲಿ ಒಂದಾಗಿದ್ದಂಥದ್ದು ಅಂದರೆ ನಮ್ಮ ಹತ್ರ 10 ರೂಪಾಯಿ ಇದೆ, 10 ರೂಪಾಯಿ ಸಹಾಯ ಮಾಡಬೇಕು ಅಂತಿಲ್ಲ. ನಮ್ಮ ಹತ್ರ 10 ರೂಪಾಯಿ ಇದೆ, ನಾವು ಅಟ್ಲೀಸ್ಟ್ ಅದರಲ್ಲಿ ಒಂದು 50 ಪೈಸಾನೋ 1 ರೂಪಾಯಿಯೋ ಸಮಾಜ ಸೇವೆಗೋಸ್ಕರ ತಂದಿಡಬೇಕು. ಅದಕ್ಕೆ ಆ ರೀತಿ ಮಾಡ್ಕೊಂಡ್ಬಂದು ಅಂದರೆ ನಮ್ಮ ಹತ್ರ 24 ಗಂಟೆ ಇದೆ, 24 ಗಂಟೆಯಲ್ಲಿ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಆದ್ರೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಯಾವುದೋ ಒಂದು ನಮ್ಗೆ ಆಸಕ್ತಿ ಇರ್ಬೋದು, ಗಿಡ ನೆಡೋದಕ್ಕೆ ಅದು ಒಂದು ಸಾಮಾಜಿಕ ಚಟುವಟಿಕೆ, ಜನಕ್ಕೆ ಒಂದು ಸಹಾಯ ಮಾಡಬಹುದು ಅದು ಒಂದು ಸಾಮಾಜಿಕ ಚಟುವಟಿಕೆ, ಇನ್ಯಾರಿಗೋ ಏನೋ ಒಂದು ಸಲಹೆ ಬೇಕಾಗಿದೆ ಅದು ಒಂದು ಸಾಮಾಜಿಕ ಚಟುವಟಿಕೆ. ಈ ರೀತಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ನಾನು ಸಣ್ಣ ಮಕ್ಕಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆ ಯಾರ್ಯಾರು ಹಿರಿಯರಿದ್ದೀರಾ, ಈಗ ಅಕಸ್ಮಾತ್ ತಾವು ಮಾಡ್ತಿದ್ರೆ ತುಂಬ ಸಂತೋಷ, ಮಾಡ್ತಿಲ್ಲ ಅಂದರೆ ದಯವಿಟ್ಟು ತೊಡಗಿಸ್ಕೊಳ್ಳಿ. ಯಾಕೆ ಅಂದರೆ ಕೊಟ್ಟಿಟ್ಟಿದ್ದು ತಾವು ಹೇಳ್ಬೇಕೀಗ, ನಾನು ಹೇಳ್ತೀನಿ, ಕೊಟ್ಟಿಟ್ಟಿದ್ದು ಬಚ್ಚಿಟ್ಟಿದ್ದು, ಇನ್ನೊಂದ್ಸತಿ ಜೋರಾಗಿ ಹೇಳೋಣ, ಕೊಟ್ಟಿಟ್ಟಿದ್ದು ಇನ್ನು ಸ್ವಲ್ಪ ಎಲ್ಲರೂ ಸೇರಿಸ್ಕೊಂಡು ಹೇಳಿದ್ರೆ ಅದೊಂದು ಸ್ಲೋಗನ್ ಆಗ್ಬಿಡುತ್ತೆ, ಆಯ್ತಾ? ಅದು ಈ ಕಾರ್ಯಕ್ರಮದ ಉದ್ದೇಶನೂ ಸಹ. ಕೊಟ್ಟಿಟ್ಟಿದ್ದು ನಾನು ಬಿಡೋದಿಲ್ಲ, ಎಲ್ಲರೂ ಮಾತಾಡಿದ್ರೆ ಮಾತ್ರ ನಾನು, ಇಲ್ಲಾಂದ್ರೆ ನಾನು ಭಾರತ್ ಮಾತಾ ಕಿ ಜೈ ಅಂತ 100 ಸತಿ ಹೇಳ್ಸಿದ್ದೀನಿ ಮೊನ್ನೆ ವಿದ್ಯಾರ್ಥಿಗಳ ಹತ್ರ. ಯಾರಂದ್ರೆ ಮುಸ್ಲಿಂ ವಿದ್ಯಾರ್ಥಿಗಳು ಬಿಡ್ಲಿಲ್ಲ ನಾನು. ಈಗ ಭಾರತ್ ಮಾತಾ ಜೈ ಅಂತ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಹೇಳ್ಕೊಂಡು ಹೋಗ್ತೇನೆ, ನಾನು ಬಿಡೋದಿಲ್ಲ. ಕೊಟ್ಟಿಟ್ಟಿದ್ದು ಸಿನ್ಸಲ್ವಾದ ಎಲ್ಲರಿಗೂ ಶುಭವಾಗಲಿ. ಹರೀಶ್ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಎತ್ತಿದಾಗ ಚೇರ ಗಡಿ ಮುತ್ತಿದಾಗ ಕುಂದ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದವರವೋ. ಶುಭಾಶಯಗಳನ್ನು ಕೋರುತ್ತಾ, ಏನು SV2 ಸಮಾಜ ಸೇವಾ ಟ್ರಸ್ಟ್ನ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ, ಅಂಗಾಂಗದಾನ ಶಿಬಿರವನ್ನು ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷದ ಹಾಗೆ ಈ ವರ್ಷ ಸಹ ಬಹಳ ಸರಳತೆಯಿಂದ ಕೃಷ್ಣ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರಿಗೆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಆಶೀರ್ವಾದ ಸಹ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಭಾಗದ ಬಡ ಜನರಿಗೆ ಅವರು ಆಶಾದಾಯಕ ಆಗಬೇಕು. ಈ ಭಾಗದಲ್ಲಿ ನಾರಾಯಣ ಹೃದಯ ಬಹಳ ಹೃದ್ರೋಗ ಹಾಸ್ಪಿಟ್ಲು, ಏನೇ ಆದರೂ ಸಹ ನಾನು ಸಹ ಏನಾದರೂ ಕೆಲಸ ಆಗಬೇಕು, ಯಾರಿಗಾದರೂ ಸೇವೆ ಮಾಡಿಸ್ಬೇಕು, ನನ್ನ ಹತ್ರ ಬಂದವ್ರಿಗೆ ನಾನು ಸಹ ಹರಿಪ್ರಸಾದ್ ಅವ್ರಿಗೆ ಹೇಳ್ತೀನಿ, ಸರ್ ಹಿಂಗಿದೆ ನೋಡೋಣ, ಅದು ನೋಡ್ಬಿಟ್ಟು ನಾವು ಪಾಪ ಬಡವರು ಬಗೆಹರಿಸ್ಕೊಡಿ ಅಂತ ನಾನು ಸಹ ಅವ್ರನ್ನ ತುಂಬ ಬಾರಿ ಹೇಳಿ ಕೆಲಸ ಮಾಡಿಸ್ಕೊಟ್ಟಿದ್ದೀನಿ. ಹಾಗಾಗಿ ಅವರು ಇನ್ನೂ ಒಂದಷ್ಟು ಭಗವಂತ ಆರೋಗ್ಯ ಆಯಸ್ಸನ್ನು ಕೊಟ್ಟು ಈ ಭಾಗದ ಜನರಿಗೆ ಸೇವೆ ಮಾಡುವಂಥ ಅವಕಾಶ ಆ ಭಗವಂತ ಕಲಿಸ್ಕೊಡ್ಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ. ರಾಜಕೀಯ ಜೀವನದಲ್ಲೂ ಸಹ ಅವರಿದ್ದಾರೆ. ರಾಜಕೀಯ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಮೇಲ್ಮಟ್ಟಕ್ಕೆ ಹೋಗಿ ತಮ್ಮ ಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತೇಳಿ ನಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ, ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹರಿಪ್ರಸಾದ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಗ್ರಾಮದಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಾಗೂ ಅಂಗಾಂಗಗಳ ದಾನವನ್ನ ಏನು ಈ ಒಂದು ಹುಟ್ಟುಹಬ್ಬದ ಸಲುವಾಗಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಈ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸುತ್ತಾ,
ಈ ಒಂದು ಪ್ರಶ್ನೆ ಮೂಲಕ ಆಯೋಜಿರ್ತಕ್ಕಂಥ ಕಾರ್ಯಕ್ರಮ, ಈ ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಹರಿಪ್ರಸಾದ್ ರವರ ಹುಟ್ಟುಹಬ್ಬಕ್ಕೆ ಹರಿಪ್ರಸಾದ್ ರವರಿಗೆ ಹಾಗೂ ಅವರ ಕುಟುಂಬಕ್ಕೆ ಭಗವಂತ 100 ವರ್ಷಗಳ ಶಾಂತಿ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕರುಣಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಉತ್ತಮ ಒಳ್ಳೆ ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಹೋಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಹರಿಪ್ರಸಾದ್ ಅವರಿಗೆ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಅವರಿಗೆ ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ಕಾರ್ಯಕ್ರಮದ ಎಲ್ರಿಗೂ ಕೂಡ ಧನ್ಯವಾದಗಳು. ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ಈ ಒಂದು ದಿವಸ ಅವರು ಈ ಒಂದು ಸಮಾಜಮುಖಿ ಕಾರ್ಯಕ್ರಮ, ಆರೋಗ್ಯ ಶಿಬಿರ ಇರ್ಬೋದು ಮತ್ತು ಸಾಮಾಜಿಕ ಕಾರ್ಯಕ್ರಮ ಮೊದಲಿನಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಾಸವರಿದ್ದ ಅವರ ಆದ ನಂತರ ಅವ್ರನ್ನ ಅದೇ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಒಂದು ಬಡವರ ಸೇವೆ ಮಾಡಲು ಅವಕಾಶ ಕಲ್ಪಿಸಲಿ, ಅವರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮುಖಾಂತರ ಆಯೋಜಿಸುತ್ತಿರುವ ನಮ್ಮ ಪ್ರಸಾದ್ ಅವರಿಗೆ, ಹರಿಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿಸುತ್ತಾ ಅವರ ಅಣ್ಣನಾದ ಶ್ರೀಯುತ ವಾಸವ ಅವರು ಸವಿ ನೆನಪಿನ ಅವರ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವ ಅವರ ತಮ್ಮಂದರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ಊರಿಗೆ ಇವಾಲದ ಮರವೋ, 3 ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಏಳು ಏಳೆಯ ಸರ್ಪ ಬಂದು ಕುಂತೈತೋ ಯಪ್ಪ, ನಮ್ಮ ಹುಲಿಯೂರು ದುರ್ಗ ಕಾಯೋ ಕಂದ. ಕಾವೇರಿಯ ಕಾಲಂಚಿನ ರೈತ, ಈ ಊರಿನ ಚಿರಶಾಂತಿಯ ದೂತ, ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೆವರ ಗೆಣೆಕಾರ, ಗಂಡು ಮೆಟ್ಟಿನ ನಾಡ ಸಂಸ್ಕೃತಿ ಕಾಯೋ ಊರಿನ ಸರದಾರ. ರೋಲಿಂಗ ನನ್ನ ಆತ್ಮೀಯ ಸಹೋದರ, ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಹರಿಪ್ರಸಾದ್ ಅವರ ಜನ್ಮದಿನವನ್ನು ಇವತ್ತು ಬಹಳ ಅರ್ಥಪೂರ್ಣವಾಗಿ ಕಿತ್ಗಾನಹಳ್ಳಿಯಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ತಾಯಿ ಹೊರನಾಡು ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಹರಿಪ್ರಸಾದ್ ಅವ್ರ ಮೇಲೆ ಸದಾಕಾಲ ಇರಲಿ. ಅವ್ರಿಗೆ 100 ವರ್ಷಗಳ ಕಾಲ ದೀರ್ಘಾಯಸ್ಸನ್ನು ತಾಯಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ರಾಜಕಾರಣದಲ್ಲಿ ಅವ್ರು ಇನ್ನೂ ಎತ್ತರಕ್ಕೆ ಬೆಳೆಯುವಂಥ ಕೃಪೆಯನ್ನು ತಾಯಿ ಕೊಡಲಿ ಅಂತೇಳಿ ಅವ್ರನ್ನ ಮನವಿ ಮಾಡಿಕೊಂಡು ಮತ್ತೊಮ್ಮೆ ತಮ್ಮ ವಾಹಿನಿಗಳ ಮೂಲಕ
ಅವರಿಗೆ ಹೃತ್ಪೂರ್ವಕವಾದಂಥ ಜನ್ಮದಿನದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತ, ಅಜಾತಶತ್ರು, ನಮ್ಮ ಪರಿವಾರದ ಹಿತಚಿಂತಕ, ಸಂಘಟನೆ ಹರಿಕಾರ ಮತ್ತು ಸಮಾಜದ ಸ್ನೇಹಜೀವಿ, ಎಲ್ಲರ ಮಧ್ಯೆ ತಾನು ಬೆಳೆದಂಥ ಒಬ್ಬ ವ್ಯಕ್ತಿತ್ವ ಅಂದರೆ ನಮ್ಮ ಕಿತ್ಕಾನಹಳ್ಳಿ ವಾಸು. ಸುಮಾರು ನಾನು ಒಂದು 30 ವರ್ಷಗಳಿಂದ ಸ್ನೇಹಜೀವಿಯಾಗಿದ್ದೆ. 30 ವರ್ಷದಿಂದ ನಾವು ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ ಹೋರಾಟಗಳನ್ನು ಮಾಡ್ತಾ ಅಧಿಕಾರವನ್ನು ಕೂಡ ಸಮಾಜಕ್ಕೆ ಕೊಟ್ಟಂಥ ಒಬ್ಬ ಆದರ್ಶ ನತದೃಷ್ಟ ವ್ಯಕ್ತಿ ಅಂದರೆ ನಮ್ಮ ವಾಸು. ಇವತ್ತು ಆತ ನಮ್ಮನ್ನು ಇಲ್ಲ, ಆದರೆ ಅವನ ನಮಗೆ ಕೊಟ್ಟೋಗಿರೋವಂಥ ಗುಣಗಳಿದೆಯಲ್ಲ, ತುಂಬ ಸರ್ವಶ್ರೇಷ್ಠವಾದಂಥ ಗುಣಗಳು. ಅವರ ಶ್ರೇಷ್ಠತೆನ ಒಂದೊಂದಾದರೂ ನಾವು ಅಳವಡಿಸ್ಕೊಂಡ್ರೆ ನಿಜಕ್ಕೂ ಮನುಷ್ಯತ್ವದ ಮಾನವತ್ವದ ಜನ್ಮ ಸಾರ್ಥಕ ಆಗಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಲ್ಲಿ ಏನು ಕಿತ್ಕಾನಹಳ್ಳಿ ಗ್ರಾಮವನ್ನು ಸರ್ವತೋಮುಖ ಬೆಳವಣಿಗೆಗೆ, ಅದರಾಗೂ ವಿಶೇಷವಾಗಿ ನಾನು ನನ್ನ ಮನೆ ನನ್ನ ಗ್ರಾಮ ಅನ್ನೋದನ್ನು ಕಣ್ಮುಂದೆ ಇಟ್ಕೊಂಡು ನನ್ನ ಮನೆ ಅನ್ನೋದನ್ನು ಗಮನಿಸ್ತೇನೆ ನನ್ನ ಗ್ರಾಮಕ್ಕೆ ಅಂತೇಳಿ ಎಲ್ಲ ಸರ್ವಸ್ವವನ್ನು ಮಾಡಿದಂಥ ಒಬ್ಬ ಸಾಮಾಜಿಕ ಸಂತ ಪರಿಹಾರಿಕಾರ ಅಂದರೆ ತಪ್ಪಾಗಲಾರದು. ಇಡೀ ಗ್ರಾಮದ ಒಳಿತಿಗಾಗಿ ಪುರಸಭಾ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಮೆಂಬರಾಗಿ ಮತ್ತು ಸಾಮಾಜಿಕ ಕಾರ್ಯಕರ್ತನಾಗಿ, ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ ಎಲ್ಲ ಮನದಲ್ಲಿ ಮಿಡಿದಂಥ ಒಬ್ಬ ವ್ಯಕ್ತಿ, ಆದರ್ಶ ವ್ಯಕ್ತಿ ವಾಸು. ವಾಸು ಇವತ್ತು ನಮಗೆಲ್ಲ ಅಣ್ಣ, ಅದ್ರಾಗ ಎರಡನೇ ಮಾತೇ ಇಲ್ಲ. ಆದರೆ ಮುಂದೆ ಅವನಿದ್ದರೆ ಆನೇಕಲ್ ತಾಲೂಕಿನ ಒಂದು ಅತ್ಯುನ್ನತವಾದಂಥ ಒಬ್ಬ ಚಿನ್ಮಣಿ ಆಗ್ತಾ ಇದ್ದೇನೋ. ಆದರೆ ಭಗವಂತ ಅದನ್ನು ತಪ್ಪಿಸ್ತಂತ ಹೇಳೋದಕ್ಕೆ, ತಪ್ಪಿಸಿದಾನೆ ಭಗವಂತ ಅಂತ ಹೇಳೋದಕ್ಕೆ ಇವತ್ತು ನನಗೆ ದುಃಖ ಆಗ್ತಾಯಿದೆ. ಇವತ್ತು ನಮ್ಮೆಲ್ಲ ಒಡನಾಡಿ ಆಗ ವಿಶೇಷವಾಗಿ ತುಂಬ ಸಂತೋಷದ ಸಂಗತಿ ಅಂದರೆ ಇಡೀ ಜೀವನವನ್ನು ಜಾತಿಯನ್ನು ಸುಟ್ಟಾಕಿ ಸಮಾಜವನ್ನು ಎದೆಲಿಟ್ಕೊಂಡು ಎಲ್ಲ ಸಮಾಜದ ಮಧ್ಯೆ ತನ್ನನ್ನು ತಾನು ಸಮರ್ಪಣೆ ಮಾಡಿದಂಥ ಆದರ್ಶವಂತ ವ್ಯಕ್ತಿ. ಇಡೀ ಆನೇಕಲ್ ತಾಲೂಕಿನಲ್ಲಿ ವಾಸು 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 ಅಂದರೆ ಮುಂದೆ ಇದು ಉತ್ಪ್ರೇಕ್ಷೆ ಅಲ್ಲ, ದಯವಿಟ್ಟು ಅನ್ಯತಾ ತಪ್ಪು ತಿಳ್ಕೊಬೇಡಿ. ಇದು ಉತ್ಪ್ರೇಕ್ಷೆ ಅಲ್ಲ. ವಾಸು 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 ಅನ್ನೋ ಶಬ್ದ ಈಚೆ ಬರ್ತಾ ಇದ್ದಾಗ ಒಂದಲ್ಲ ಒಂದು ದಿವಸ ಈತ MLA ಆಗ್ತಾನೆ. ಆನೇಕಲ್ ತಾಲೂಕಿನ ಒಂದು ವಾತಾವರಣ ಆನೇಕಲ್ನಲ್ಲಿ ನಿರ್ಮಾಣ ಆಗಿತ್ತು. ಅದ್ರ ತಕ್ಕನಾಗೆ ನಮ್ಮ ಶಾಸಕರಾದಂಥ ಸನ್ಮಾನ್ಯ ನಾರಾಯಣಸ್ವಾಮಿಯವರು ಕೂಡ ಅವರಿಗೆ ಕೈ ಜೋಡಿಸಿದರು. ಅವನ ಬೆಳವಣಿಗೆಗೆ ಪೂರಕವಾಗಿ ಏನೆಲ್ಲ ಬೇಕೋ ಅವೆಲ್ಲವನ್ನು ಸಹಾಯವನ್ನು ಮಾಡಿದರು. ಅಷ್ಟೇ ಬೆಳೀತಾನೂ ಇದ್ದ. ಆದರೆ ಅದೃಷ್ಟವಶಾತ್ತು ವಿಧಿ ಅವನ್ನ ತೆಗೆದುಕೊಂತ ಹೇಳಿದ್ರೆ ತಪ್ಪಾಗಲ್ಲ. ಆದರೆ ರಾಜಕೀಯದ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರಗಳಲ್ಲ. ಜೊತೆಯಲ್ಲೇ ಇದ್ದು, ಜೊತೆಯಲ್ಲೇ ಬೆಳೆದು, ಜೊತೆಯಲ್ಲೇ ಎಲ್ಲವೂ ನಾನು ನಿನ್ನ ಜೊತೆಗೆ ಇದ್ದೀನಿ ಅಂತ ಹೇಳಿ ಆ ಜೊತೆ ಇರೋರ ಅವನ ಅಮಾಯಕವಾಗಿ ಹಿಂಸೆಯನ್ನು ಕೊಟ್ಟು ಅವನ ನಾಶ ಮಾಡಿದ್ದಾರೆ. ಅಂದರೆ ಇದಕ್ಕಿನ್ನ ಪಾಪದವಾದಂಥ ಹೇಯವಾದಂಥ ಕೃತ್ಯ ಈ ತಾಲೂಕಿನಲ್ಲಿ ಇಲ್ಲ ಅಂತ ಹೇಳೋಕ್ಕೆ ತಪ್ಪಾಗಲ್ಲ. ಬಹುಶಃ ನೋವಾಗುತ್ತೆ ಈ ವಿಷಯ ಹೇಳೋಕ್ಕೆ, ನಮಗೂ ಸಹ ಕಣ್ಣೀರಾಗುತ್ತೆ. ಆದರೆ ಅವನು ಕೊಟ್ಟೋದಂಥದನ್ನು ಬಿಟ್ಟೋದಂತರನ್ನ ಇವತ್ತು ಅದನ್ನು ನಾವು ಪಡಿಬೇಕಾಗಿದೆ. ಎಲ್ಲವನ್ನು ಮರೆತೇನ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಭಾರತೀಯರು, ನಮ್ಮ ಧರ್ಮ ಸನಾತನ ಧರ್ಮ, ಭಾರತ ಮಾತಾ ಕಿ ಜೈ ಅನ್ನೋಂತ ಹೇಳೋ ಶಬ್ದ ತುಂಬ ಅವನ ಹೃದಯದಲ್ಲಿ ನಾಡಿ ಮಿಡಿತ ಆಗಿತ್ತು. ಅದಕ್ಕೆ ಆತನ್ನು ನಾವು ಅಜಾತ ಶತ್ರು ಅಂತ ಕರಿತೀವಿ. ಅಜಾತ ಶತ್ರು ಅಂತ ಕರೆಯೋದು ಅಷ್ಟೇನು ಸುಲಭ ಅಲ್ಲ. ಇವತ್ತು ಇಡೀ ದೇಶದಲ್ಲಿ ಅಜಾತ ಶತ್ರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ಕಿತ್ಕಾನಹಳ್ಳಿ ಗ್ರಾಮ ಪಂಚಾಯತಿಗೆ, ಕಿತ್ಕಾನಹಳ್ಳಿಗೆ ಮತ್ತು ಕಿತ್ಕಾನಹಳ್ಳಿಗೆ ಒಬ್ಬ ಅಜಾತ ಶತ್ರು ಅಂದರೆ ವಾಸು ಅಂದರೆ ತಪ್ಪಾಗಲ್ಲ. ಇವತ್ತು ವಾಸು ಕೊಟ್ಟಂಥದ್ದನ್ನು ಪೂರ್ಣ ಮುಗಿಸ್ತಾ ನೋಡಿ. ಇವತ್ತು ಇಲ್ಲಿ ಸಾವಿರಾರು ಮಕ್ಕಳು ಓದ್ತಾರಂಥ ಶಾಲೆಗೆ ಇಷ್ಟೆಲ್ಲ ಕಟ್ಟಡವನ್ನು ಮಾಡ್ದ. ನಾನಿಲ್ಲಿ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು ಇದೇ ಗ್ರಾಮದಲ್ಲಿ ಕಿತ್ಕಾನಹಳ್ಳಿಯಲ್ಲಿ ಹಳೆ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಇವತ್ತು ಚೆನ್ನಾಗಿದೆ. ಅದರ ಕಾಂಟ್ರಾಕ್ಟರ್ ಅಂತ ಚೆನ್ನಾರೆಡ್ಡಿಯವರು ಕಟ್ಟಿದಂಥದ್ದು ಅದು. ಅದರಲ್ಲಿ ನಾವು 1ನೇ ಕ್ಲಾಸನ್ನು ಮಾಡಿದ್ದೀವಿ. ಅಂಥ ಶಾಲೆಯನ್ನು ಆ 1ನೇ ಕ್ಲಾಸ್ ಇವತ್ತು ಬಿಲ್ಡಿಂಗ್ ಇದೆ. ವಾಸವನ್ನ ಅದನ್ನು ಉಳಿಸ್ಕೊಂಡು ಇಡೀ ಇವತ್ತು ಈ ಆನೇಕಲ್ ತಾಲೂಕಿನಲ್ಲಿ ಕಿತ್ಕಾನಹಳ್ಳಿ ಗ್ರಾಮ ಪಂಚಾಯತಿಗೆ ಪೂರಕವಾಗಿ ಇಲ್ಲಿ ಸಾಮಾನ್ಯವಾದಂಥ ಜನ, ಬಡವರಿಗೆ ಜನ
ವಿದ್ಯಾಭ್ಯಾಸವನ್ನು ಕೊಟ್ಟಂಥ ಮಹಾನ್ ಸಂತ ಅಂದರೆ ತಪ್ಪಾಗಲಾರದು. ಈ ದೃಷ್ಟಿಕೋನದಲ್ಲಿ ವಾಸು ಕೊಟ್ಟಂಥ ಕೊಡುಗೆ ಭಾರತಕ್ಕೆ, ನಮಗೆ, ನಿಮಗೆ, ಭಾರತೀಯರಿಗೆ, ಸನಾತನ ಧರ್ಮದ ರಕ್ಷಕರಿಗೆ, ಹಿಂದೂ ಧರ್ಮದ ಪರಿಪಾಲಕರಿಗೆ ಈ ರಕ್ಷಣೆಯನ್ನು, ಈ ದೇಶದ ಪ್ರಾಣವನ್ನು, ಮಾನವನ್ನು ಕಾಪಾಡುವಂಥ ವಿಚಾರ ಏನಾದರೂ ಬಂದೆ ಮೊದಲು ಎದೆ ಕೊಟ್ಟು ನಿಂತ ಇದ್ದಂಥ ವಾಸು ಅವನ್ನ ನಾವು ಸ್ಮರಣೆ ಮಾಡಿಕೊಂಡು ಈ ರಾಜ್ಯವನ್ನು, ಈ ತಾಲೂಕನ್ನು, ಈ ಗ್ರಾಮಗಳನ್ನು ನಾವು ಸೇವಾ ಮನೋಭಾವದಲ್ಲಿ ಕೆಲಸ ಮಾಡೋಣ ಅಂಥೇಳಿ ಇವತ್ತು ಏನು ಆರೋಗ್ಯ ಕೇಂದ್ರವನ್ನು ಮಾಡಿದ್ದಾರೆ. ಇದರ ಪ್ರೇರಣೆ ಎಲ್ಲ ಮಕ್ಕಳಿಗೆ ಸಿಕ್ಕಲಿ ಅಂತ ಹೇಳಿ ಸಮಾಜವನ್ನು ಒಂದುಗೂಡಿಸುವಂಥ ಕೆಲಸ ಮಾಡಲಿ. ಇನ್ನು ಮುಂದೆ ಆದರೂ ಕೆಲವು ಪಟ್ಟುಬದ್ಧ ಹಿತಾಸಕ್ತಿಗಳು ಸಮುದ್ರವನ್ನು ಸಮಾಜವನ್ನು ಚಿತ್ರ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಇಡೀ ಸಮಾಜವನ್ನು ಒಂದುಗೂಡಿಸುವಂಥ ಕೆಲಸ ಪಟ್ಟಬದ್ಧ ಹಿತಾಸಕ್ತಿಗಳು ಮಾಡಲಿ ಅಂತ ಅವ್ರನ್ನೂ ಕೇಳ್ಕೊತ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಭಾರತೀಯರು, ನಮ್ಮ ಧರ್ಮ ಸನಾತನ ಧರ್ಮ, ನನ್ನ ದೇಶ ಭಾರತ, ಭಾರತ ಮಾತಾಕ್ಕೆ ಜೈ ಅಂತ ಹೇಳೋ ಶಬ್ದ ನಮ್ಮ ಹೃದಯದಲ್ಲಿ ನಾಡಿ ಮಿಡಿತ ಆಗಲಿ ಅಂತೇಳಿ ನಾನು ಎಲ್ಲರಿಗೂ ಚಿರುಣಿಯಾಗಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ವಾಹಿನಿ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಕಿರ್ಗಾಳಿ ಸರ್ಕಾರಿ ಪ್ರಾಥಮಿಕ ಹಿರಿಯ ಪಾಠಶಾಲೆಯಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಇವತ್ತು ಸರಳವಾಗಿ ನಾವು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದೀವಿ. ಇವತ್ತು ನಮಗೆ ಆ ಭಗವಂತ ಜನ್ಮ ಕೊಟ್ಟು ಅದಕ್ಕೆ ಅರ್ಥ ಕೊಟ್ಟು ಈ ಭೂಮಿಗೆ ಕಳಿಸಿರ್ತಾನೆ. ಆ ಅರ್ಥ ಮಾಡಿಕೊಂಡು ನಾವು ಅದನ್ನ ಸಾರ್ಥಕತೆ ಪಡ್ಕೊಂಡಾಗ ನಾವು ಮಾನವ ಜನ್ಮಕ್ಕೆ ಒಂದು ಅರ್ಥ ಬರ್ತದೆ. ಎಲ್ಲರಲ್ಲೂ ನಾವು ಕೇಳ್ಕೊಳೋದು ಇಷ್ಟನೇ, ಭಗವಂತ ಸರ್ವಾಂತರ್ಯಾಮಿ, ಎಲ್ಲ ಜೀವನಲ್ಲೂ ಎಲ್ಲ ಇದರಲ್ಲೂ ಭಗವಂತ ಇರ್ತಾನೆ. ನಾನು ಆಯ್ದುಕೊಂಡ ಕ್ಷೇತ್ರ ಬಂದು ಈ ಕ್ಷೇಮ ಕ್ಷೇತ್ರ. ನಾನು ಕೈಲಾದ ಮಟ್ಟಿಗೆ ಆ ಭಗವಂತ ಈ ಸಮಾಜ ಸೇವೆ, ಭಗವಂತನ ಸೇವೆ ಅಂತ ತಿಳ್ಕೊಂಡು ಮಾಡ್ತಾಯಿದ್ದೆ. ಜನಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ಹಲವಾರು ನಮ್ಮ ಅಜಯನಂತವರ ಆಶೀರ್ವಾದ ಮತ್ತು ನಮ್ಮ ಪ್ರಸನ್ನ ಕುಮಾರ್ ಅಂತ ಸಹಕಾರ, ತುಂಬ ಸಹಕಾರಗಳು ಮಾಡಿದ್ದಾರೆ ಹಲವಾರು. ಅದರಲ್ಲಿ ಪ್ರಸನ್ನ ಕುಮಾರ್ ಮುಂಚೂಣಿಗೆ ಬರ್ತಾರೆ. ಆತ ಸೇಮ್ ವಾಸಣ್ಣಂತರ ಸಾಲ ಮಾಡಿ ಎಷ್ಟೋ ರೋಗಿಗಳಿಗೆ ಹಣ ಸಂದಾಯ ಮಾಡಿರೋದು ನನ್ನ ಜೀವಂತ ಸಾಕ್ಷಿ. ಹಾಗಾಗಿ ಹಲವಾರು ಜನಗಳ ಸಹಕಾರ ಮತ್ತು ಹಲವಾರು ಜನರ ಆಶೀರ್ವಾದ, ಅವರ ಮಾರ್ಗದರ್ಶನದ ಮುಖಾಂತರ ನಾನು ಇವತ್ತು ಇಷ್ಟು ವರ್ಷ ಸಮಾಜ ಸೇವೆ ಮಾಡ್ಕೊಂಡು ಬಂದಾಗ ಅದು ಅಧಿಕೃತವಾಗಿರಲಿಲ್ಲ. ಇವತ್ತು ನಾವು ಅಧಿಕೃತವಾಗಿ SV2 ಸಮಾಜ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ಅದ್ರ ಮುಖಾಂತರ ಇನ್ನೂ ಹೆಚ್ಚಿನ ಸಮಾಜ ಸೇವೆಗಳು ಮಾಡೋ ಶಕ್ತಿ ಈಗ ಹಿರಿಯರ ಮತ್ತು ಸ್ನೇಹಿತರೆಲ್ಲ ಹಿತೈಷಿಗಳ ಸಹಕಾರದಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಬೇಕಾಗಿದೆ. ಹಾಗಾಗಿ ನಾವು ಮನುಷ್ಯನ ಜನ್ಮನ ನಾವು ಅರ್ಥ ಮಾಡ್ಕೊಂಡು ಇಷ್ಟನೇ ಇಲ್ಲ. ಎಷ್ಟೋ ಜನ್ಮಗಳ ನಂತರ ಮನುಷ್ಯನ ಜನ್ಮ ಬರ್ಬೋದು. ಆ ಮನುಷ್ಯನ ಜನ್ಮಕ್ಕೆ ದೇವರು ಖಂಡಿತವಾಗ್ಲೂ ಅರ್ಥ ಕೊಟ್ಟಿರ್ತಾನೆ. ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲೇ ಪ್ರೀತಿ ಕೊಟ್ಟಿರ್ತಾನೆ. ನಿಮ್ಮ ಜೊತೆಲಿರೋ ಆತ್ಮ, ಆ ಆತ್ಮದಲ್ಲಿ ಪರಮಾತ್ಮ ಇರ್ತಾನೆ. ನಾವು ಎಲ್ಲರಲ್ಲೂ ಆ ದೇವರನ್ನು ಕಾಣ್ತಾ ಆ ಜನಸೇವೆ ಮಾಡಿಕೊಂಡು ಅಶಕ್ತರಿಗೆ, ಅಪಾಯಕರಿಗೆ ನಾವು ಈ ಸಮಾಜದಲ್ಲಿ ಒಂದು ಬದುಕುವ ನಿಟ್ಟಿನಲ್ಲಿ ಆರೋಗ್ಯ ಸೇವೆಗಳಾಗಲಿ, ನಮ್ಮ ಕೈಲಾದ ಸಹಕಾರಗಳಾಗಲಿ ಮಾಡೋಣ. ಆದಷ್ಟು ನಾವು ದುಂದು ವೆಚ್ಚಗಳನ್ನು ಮಾಡದೆ ಸರಳವಾಗಿ ಜೀವನ ನಡೆಸ್ತಾ ಈ ಸಮಾಜಕ್ಕೆ ಏನಾದರೂ ನಮ್ಮ ಜೀವನಕ್ಕೆ ಅರ್ಥ ಇದ್ದಂಗೆ ಒಂದು ಏನಾದರೂ ಸಮಾಜಕ್ಕೆ ಒಂದು ಚಿಕ್ಕ ಪುಟ್ಟ ಕೊಡುಗೆ ಮಾಡೋಣ ಅನ್ನೋ ಅರ್ಥ ಇಟ್ಕೊಂಡು ಟ್ರಸ್ಟ್ ಓಪನ್ ಮಾಡಿದ್ವಿ. ಈ ಸಂಘದ ಹಲವಾರು ಸಂಘ ಸಂಸ್ಥೆಗಳು, ಕಾರ್ಮಿಕ ಸಂಘಟನೆಗಳು, ಹಲವಾರು ಸಂಘ ಸಂಸ್ಥೆಗಳು ನಮಗೆ ಸಹಕಾರ ಕೊಟ್ಟು ಈ ಮಟ್ಟಕ್ಕೆ ನಾವು ಬೆಳೆಯೋದಕ್ಕೆ ಕಾರಣ ಆಗಿದೆ. ಅದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತೀನಿ. ಜನ ನನ್ನ ನಂಬಿಕೆ ನಾನು ಖಂಡಿತವಾಗಿ ಉಳಿಸ್ಕೊಂಡು ಸದಾ ಜನಸೇವೆಯಲ್ಲಿ ನಾನು ಕೊನೆ ವಯಸ್ಸವರೆಗೂ ನಾನು ಜನಸೇವೆಯಲ್ಲಿದ್ದು ಜನರಿಗೆ ಸಹಾಯ ಮಾಡ್ತೀನಿ ಅಂತ ಈ ಮೂಲಕ ನಿಮ್ಮ ಮಾಧ್ಯಮದಲ್ಲಿ ತಿಳಿಸ್ತೇನೆ. ನಾನು ಹೇಳೋದು ಇಷ್ಟೇ, ನಮ್ಮ ಮಾಧ್ಯಮ ಮುಖಾಂತರ ಎಲ್ಲ ವಿಷಯಗಳು ತಿಳಿಸೋದು ಇಷ್ಟೇ. ಸಮಾಜಕ್ಕೆ ಏನಾದರೂ ಕೊಡಿ. ಯಾಕಂದರೆ ಈ ಸಮಾಜನೇ ನಾವೇ ಸಮಾಜ. ಈ ಸಮಾಜಕ್ಕೆ ಏನಾದರೂ ಕೊಡಿ ಇದ್ದಾಗ ಒಂದು ಭಾಗದ ನಿಮ್ಮ ಲಾಭಾಂಶದ ಒಂದು ಭಾಗವನ್ನು ಸಮಾಜಕ್ಕೆ ದಾರಿ ಎರೆದ್ರೆ ಖಂಡಿತವಾಗಲೂ ಇವತ್ತು ನಾವು ಸ್ವಚ್ಛ ಮತ್ತು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡ್ಬೋದು. ಈಗ ನಾವು ಪ್ರಸನ್ನ ಕುಮಾರ್ ನಾವೆಲ್ಲ ಸುಮಾರು 25 ವರ್ಷಗಳಿಂದ ನಾಡೋದು ಆಸ್ಪತ್ರೆಯಲ್ಲಿ ಸುಮಾರು ಜನಕ್ಕೆ ನಮ್ಮ ಅಣ್ಣನ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ಸಹಾಯ ಮಾಡಿದ್ವಿ. ಮುಂದೆ ಈ ಟ್ರಸ್ಟಿಗೆ ನಿಮ್ಮ ಸಹಕಾರ, ನಿಮ್ಮ ಸಹಾಯ ಮತ್ತು ನಿಮ್ಮ ಆಶೀರ್ವಾದ ಸದಾ ಇರಲಿ. ಎಲ್ಲರೂ ಹಿರಿಯರನ್ನು ಬೇಡುತ್ತಾ ನನ್ನ ಎಲ್ಲ ಸ್ನೇಹಿತರನ್ನು ಕೇಳ್ಕೊಳ್ತಾ ನಾನು ನಿಮ್ಮನ್ನು ಮನವಿ ಮಾಡಿಕೊಂಡು ನಾನು ಮಾತನಾಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.